ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ AK ಶೋ. ಸೊ ಇವತ್ತಿನ ಮ್ಯಾಚು RCB ಮತ್ತು DC ನಡುವೆ ಆಗಿದ್ದು. ಅದರಲ್ಲಿ RCB ಅವರು 1 ರನ್ನಿಂದ ಮ್ಯಾಚ್ ಸೋತರು. ಏನು ಇಷ್ಟು ಆರಾಮಾಗಿ ಹೇಳಕೊಂತಾನಲ್ಲ ಇವ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಫಸ್ಟ್ರೇಷನ್ ಇನ್ನೂ ಹೊರ ಬರ್ತೈತೆ. ಆಮೇಲೆ ನೀವು ಅಂತೀರಿ ಗಂಗಾ ನಾಗವಲ್ಲೆಯಾಗಿ ಬದಲಾಗ್ತಿದ್ದಾಳೆ ಅಂಥೇಳಿ. ಇನ್ನು ಮ್ಯಾಚ್ ಸಮರಿ ಬರೋದಾತಂದ್ರೆ ಮೆಗ್ಲೆನಿಂಗ್ ಅವರು ಟಾಸ್ ಅಂದರೆ DC ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತೊಗೊಂಡ್ರು. ಅದ್ರೊಳಗೆ ಮೆಗ್ಲೆನಿಂಗು 29 ರನ್ನು, ಆಮೇಲೆ ಶಿಫಾಲಿ ವರ್ಮಾ ಅವರು 23 ಸ್ಕೋರ್ ಮಾಡಿದ್ರು. ಆಮೇಲೆ ಫಸ್ಟ್ ವಿಕೆಟಿಗೆ ಬಂದಿದ್ದು ಇವತ್ತು ಜಿಮೆಮಾ ರೋಡ್ರಿಕ್ಸ್ ಅವರು ಸ್ಕೋರ್ ಮಾಡಿದ್ದು 58 ಬಾಲು 36 ರನ್ನು. ಆಮೇಲೆ ಆಲಿಸಾ ಕ್ಯಾಪ್ಸಿ ಅವರು ಚೆನ್ನಾಗಿ ಆಡಿದ್ರು, 48 ರನ್ಸ್ ಆಫ್ 32 ಬಾಲ್ಸ್. ಅದಾದಮೇಲೆ ಬಂದಿದ್ದು ಮ್ಯಾರಿಜನ್ನ ಕ್ಯಾಪ್, ಸೌತ್ ಆಫ್ರಿಕಾ ಪ್ಲೇಯರು, ಅವರು 12 ರನ್ ಹೊಡೆದ್ರು 6 ಬಾಲ್ ಆಡಿ. ಆಮೇಲೆ ಟೋಟಲ್ DC ಸ್ಕೋರು ಮಾಡಿದ್ದು 181 ಫಾರ್ 5 ವಿಕೆಟ್ ಲಾಸ್. 5 ವಿಕೆಟ್ ನಷ್ಟಕ್ಕೆ 181 ರನ್ ಸ್ಕೋರ್ ಮಾಡಿದ್ರು. ಇನ್ನು RCB ಬ್ಯಾಟಿಂಗ್ ಬರೋದಾದರೆ ಸ್ಮೃತಿ ಮಂದನ ಮತ್ತು ಮೊಲಿನಿಕ್ಸ್ ಓಪನರ್ಸ್. ಸ್ಮೃತಿ ಮಂದನ, ಮೊಲಿನಿಕ್ಸ್ ಇನ್ನೂ ಏನೇನು ಟ್ರೈ ಮಾಡ್ಬೇಕಂತಂದ್ರೆ ಗೊತ್ತಿಲ್ಲ ಓಪನಿಂಗ್ಸಲ್ಲಿ. ಯಾಕಂದರೆ ಮೊನ್ನೆ ಮೇಘನ ಯಾರು ಅವ್ರನ್ನ ಟ್ರೈ ಮಾಡಿದ್ರು. ಇವತ್ತು ನೋಡಿದ್ರೆ ಮೊಲಿನಿಕ್ಸು ಟ್ರಯಲ್ ಆ್ಯಂಡ್ ಎರರ್ ಮಾಡೋಕ್ಕೆ ಇನ್ನೇನು ಮ್ಯಾಚ್ ಟೂರ್ನಮೆಂಟ್ ಮುಗೀತಾ ಬರ್ತಾಯಿದೆ, ಇನ್ನೂ ಟ್ರಯಲ್ ಆ್ಯಂಡ್ ಎರರಲ್ಲೇ ಇದ್ದಾರೆ. ಇನ್ನು ಓಪನಿಂಗ್ಸಲ್ಲಿ ಯಾರು ಅಂತ ನಾನು ಆಲ್ರೆಡಿ ಸುಮಾರು ಸರ್ತಿ ಹೇಳಿದ್ದೀನಿ. ಸೋಫಿ ಡಿವೈನ್ ಅವ್ರನ್ನ ಟಾಪ್ ಆರ್ಡ್ರಲ್ಲಿ ಕಳಿಸಿ, ಓಪನರ್ಸ್ ಕಳಿಸಿ 30-40 ರನ್ಸ್ ಹೆಂಗಾರು ಸ್ಕೋರ್ ಮಾಡ್ತಾರೆ. ಹೆಂಗಂದರೆ ಪವರ್ ಪ್ಲೇಯಲ್ಲಿರುತ್ತೆ, ಗ್ಯಾಪ್ ನೋಡಿ ಅವ್ರು ಚೆನ್ನಾಗಿ ಆಡ್ತಾರೆ. ಬಟ್ ಇವ್ರು ಇನ್ನೂ ಅವ್ರಿಗೆ ಚಾನ್ಸ್ ಕೊಡ್ತಾಯಿಲ್ಲ ಟಾಪ್ ಆರ್ಡರಲ್ಲಿ. ಇನ್ನು ಸ್ಮೃತಿ ಮಂದನ ಬ್ಯಾಟಿಂಗಲ್ಲಿ 5 ರನ್ ಸ್ಕೋರ್ ಮಾಡಿದ್ರು. ಸ್ಮೃತಿ ಮಂದನ ಅವ್ರ ವೀಕ್ನೆಸ್ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಸ್ಮೃತಿ ಮಂದನ ಅವರು ಓಪನಿಂಗ್ ಬ್ಯಾಟಿಂಗ್ ಆಡೋಕ್ಕೆ ಬಂದರೆ ಸಾಕು, ರೈಟ್ ಹ್ಯಾಂಡ್ ಲೆಗ್ ಸ್ಪಿನ್ನರ್ ಇದ್ದೇ ಇರ್ತಾರೆ. ಫಸ್ಟ್ ಅವ್ರಿಗೆ ರೈಟ್ ಹ್ಯಾಂಡ್ ಲೆಗ್ ಸ್ಪಿನ್ನರೇ ಹಾಕೋದು. ನಿಮಗೆ ಆಲ್ರೆಡಿ ಗೊತ್ತಿದೆ, ಸೆಕೆಂಡ್ ಓವರಲ್ಲಿ ಆಲಿಸಾ ಕ್ಯಾಪ್ಸಿ ಅವ್ರು ಬಾಲಿಂಗ್ ಹಾಕೋಕ್ಕೆ ಬಂದಾಗ ಫಸ್ಟ್ ಬಾಲ್ ಸ್ಕಿಡ್ ಆಯಿತು. ನೀವೇನೋ ಬ್ಯಾಟ್ ತೆಗೆಸಿದ್ರೆ ಅದು 4 ಹೋಯಿತು. ನಿಮಗೆ ಆವಾಗಲೇ ಗೊತ್ತಾಗಬೇಕಾಗಿತ್ತು ಬಾಲ್ ಸ್ಕಿಡ್ ಆಗ್ತಾಯಿದೆ ಅಂತ. ಬಟ್ ಆಲಿಸಾ ಕ್ಯಾಪ್ಸಿ ಅವ್ರು ಅದನ್ನೇ ಯೂಸ್ ಮಾಡಿಕೊಂಡು ಬಾಲ್ನ ಸ್ವಲ್ಪ ಮುಂದ್ಗಡೆ ಹಾಕಿದ್ರು. ಸ್ವಲ್ಪ ಮುಂದ್ಗಡೆ ಹಾಕಿದ್ಮೇಲೆ ನೀವೇನು ಮಾಡಿದ್ರಿ, ಬ್ಯಾಕ್ ಫುಟಲ್ಲಿ ಆಡಿದ್ರಿ. ಪ್ಲಂಬ್ ಇದು ಹೆಂಗಿತ್ತಂದರೆ ಮಿಡಲ್ ಸ್ಟಂಪ್ ಅಂತಾರಲ್ಲ, ಹಾಗೆ ಪ್ಲಂಬ್ ಆಯ್ತದು. LBW ಔಟ್. ದ ಹೋಲ್ ವರ್ಲ್ಡ್ ನೋಸ್ ದಟ್ ಸ್ಮೃತಿ ಮಂದನ ಡೋಂಟ್ ಪ್ಲೇ ಸ್ವೀಪ್ ಶಾಟ್. ಅವ್ರು ಯಾವತ್ತೂ ರೈಟ್ ಹ್ಯಾಂಡ್ ಬೌಲರ್ಗೆ ಸ್ವೀಪ್ ಶಾಟ್ ಆಡಲ್ಲ. ಯಾವಾಗಲೂ ರೈಟ್ ಹ್ಯಾಂಡ್ ಬೌಲರ್ ಬಂದರೆ ಬ್ಯಾಕ್ ಫುಟ್ಟಲ್ಲೇ ಆಡೋದು. ಇಲ್ಲಾಂದರೆ ಚಿಪ್ ಶಾಟ್ ಅಂತಾರಲ್ಲ, ಅದನ್ನು ಅವ್ರು ಜಾಸ್ತಿ ಆಡೋಕ್ಕೆ ಹೋಗೋಲ್ಲ. ಪ್ಯೂರ್ ಟೈಮಿಂಗ್ ಓಕೆ, ಬಟ್ ಯಾವಾಗಲೂ ಒಂದು ಲೆಗ್ ಸ್ಪಿನ್ನರ್ ಬಂದಾಗ ಅವರು ಬಾಲ್ ಎಷ್ಟೇ ಮುಂದ್ಗಡೆ ಹಾಕಿದ್ರು ಸ್ವೀಪ್ ಶಾಟ್ ಆಡಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಅದರ್ ಪ್ಲೇಯರ್ಸ್, ಜಿಮೆಮಾ ರಾಡ್ರಿಕ್ಸ್ ಅವರು ಆಗಿರ್ಬೋದು ಅಥವಾ ಎಲಿಸಾ ಪೇರಿ ಅವರು ಯಾವಾಗಲೂ ಅವ್ರಿಗೆ ಲೆಫ್ಟ್ ಹ್ಯಾಂಡರ್ ಬೌಲರ್ ಹಾಕಿದಾಗ ದೇ ಆಲ್ವೇಸ್ ಪ್ಲೇ ಸ್ವೀಪ್ ಶಾಟ್. ಇವತ್ತು ಜಿಮೆಮಾ ರಾಡ್ರಿಕ್ಸ್ ಅವರು 2-3 4 ಹೊಡೆದ್ರು. ಅದೇ ರೀತಿ ಎಲಿಸಾ ಪೇರಿ ಅವರು ಲೆಫ್ಟ್ ಹ್ಯಾಂಡ್ ಬೌಲರ್ ಜೊನಾಸನ್ನ ಯಾರಿಗೂ ಸ್ವೀಪ್ ಶಾಟ್ ಎಷ್ಟು ಆರಾಮಾಗಿ ಆಡಿದ್ರು ಅವರು 2-3 ಶಾಟು. ಗೊತ್ತಿಲ್ಲ ಇನ್ನು ಏನಂತ ಇವ್ರದ್ದು. ಇನ್ನು ನೆಕ್ಸ್ಟ್ ಮ್ಯಾಚ್ ಇರೋದು ನಮ್ಮ ಮುಂಬೈ ಇಂಡಿಯನ್ಸ್ ಜೊತೆ. ಆವತ್ತು ಪಕ್ಕಾ ದೇ ವಿಲ್ ಗೋ ವಿತ್ ಮ್ಯಾಥ್ಯೂಸ್, ವೆಸ್ಟ್ ಇಂಡಿಯನ್ ಬೌಲರ್. ಅವ್ರ ಹತ್ರ ಇರೋದೇ ಒಬ್ಬ ರೈಟ್ ಹ್ಯಾಂಡ್ ಬೌಲರು, ಸ್ಪಿನ್ನರು. ಸೊ ಅವ್ರು ಪಕ್ಕಾ ಟ್ರೈ ಮಾಡ್ತಾರೆ ವಿಕೆಟ್ ತೊಗೊಳ್ಳೋಕ್ಕೆ ಫಾರ್ ಶುವರ್. ಇನ್ನು ನೆಕ್ಸ್ಟು ಮೊಲಿನಿಕ್ಸ್ ಅವ್ರು ಸ್ಕೋರ್ ಮಾಡಿರೋದು 33 ರನ್ನು. ಫಸ್ಟ್ ವಿಕೆಟ್ ಆದಮೇಲೆ ಎಲಿಸಾ ಪೇರಿ ಬಂದಿತ್ತು. ಎಲಿಸಾ ಪೇರಿ ಅವರು 49 ರನ್ನು 32 ಬಾಲ್ಸ್. ಅನ್ನೆಸೆಸರಿ ರನ್ಔಟ್ ಆದರು ಅವ್ರು ಹೇಳಬೇಕಂದ್ರೆ. ಮೊಲಿನಿಕ್ಸ್ ಅವ್ರು ಹೊಡೆದ್ರು, 38 ಸರ್ಕಲಲ್ಲಿ ಬಾಲ್ ಹೋಯಿತು. ಮೊಲಿನಿಕ್ಸ್ ಓಡಿದ್ರು ಅಂತ ಪೇರಿ ಅವರು ಓಡಿದ್ರು. ಆಮೇಲೆ ಬಾಲ್ ಥ್ರೋ ಮಾಡಿದ್ದು ಬ್ಯಾಟ್ಸ್ಮನ್ ಎಂಡಲ್ಲಿ. ಸೊ ಅವ್ರು ರನ್ಔಟ್ ಆದರು. 38 ಸರ್ಕಲಿಂದ ಹೊರಗಡೆ ಹೋಗಿ 2 ರನ್ ಓಡುವಾಗ ಔಟ್ ಆಗಿದ್ದರೆ ಏನೋ ಅಂತ ಅದಕ್ಕೊಂದು ಅರ್ಥ ಇದೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ 38 ಸರ್ಕಲಲ್ಲಿ ಒಳಗಡೆ ಇರೋ ಬಾಲು ಕೈಯಲ್ಲಿ ಸ್ಟ್ರೇಟಾಗಿ ಹೊಡೆದಿದ್ದಾರೆ ಮೊಲಿನಿಕ್ಸ್ ಅವರು. ಏನಕ್ಕೆ ಹೊಡೆದ್ರು ಅಂತ ನೋ ಒನ್ ನೋಸ್. ಅನ್ನೆಸೆಸರಿ ರನ್ಔಟು. ಆ ಟೈಮಲ್ಲಿ ಅದು ರಿಕ್ವೈರೇ ಇರಲಿಲ್ಲ ಆ್ಯಕ್ಚುಲಿ. ಇನ್ನೂ ಓವರ್ಸ್ ಇತ್ತು, ಎಲಿಸಾ ಪೇರಿ ಅವರು ಫಾರ್ಮಲ್ಲಿದ್ದರು. ಮೊಲಿನಿಕ್ಸ್ ಔಟ್ ಆಗಿದ್ದೆ ಅಷ್ಟೊಂದು ಬೇಜಾರಾಗ್ತಿಲ್ಲ. ಬಟ್ ದೇ ವೆಂಟ್ ವಿತ್ ಏನಂತಾರದು ಬ್ಯಾಟ್ಸ್ಮನ್ ಎಂಡಲ್ಲಿ ಹೋದಾಗ ಅದು ಎಲಿಸಾ ಪೇರಿ ಅವರು ರನ್ಔಟ್ ಆದರು. ಅದಾದಮೇಲೆ ಬಂದಿದ್ದು ಸೋಫಿ ಡಿವೈನ್ ಅವರು 26 ರನ್ನು 16 ಬಾಲ್ಸು. 16 ಬಾಲಲ್ಲಿ 26 ರನ್ ಹೊಡೆದ್ರು.
ಆಮೇಲೆ ಅದೇ ಸೋಫಿ ಡಿವೈನರ್ಗೆ ಟಾಪ್ ಆರ್ಡ್ರಲ್ಲಿ ಕಳಿಸಿ ಅಂತ ಹೇಳ್ದಾಯಿತು, ಕಳಿಸ್ಬೇಕು, ಇನ್ನೂ ಕಳಿಸ್ತಾ ಇಲ್ಲ ಅವರು. ಇಲ್ಸಿ ಇನ್ನೇನು ಹೇಳೋದು ಉಳಿದಿಲ್ಲ, ಇನ್ನು 1 ಮ್ಯಾಚ್ ಇದೆ, ಇನ್ನು ಅವರಿಗೆ ಬಿಟ್ಟಿದ್ದು. ಕಳಿಸಿದ್ರೆ ಓಕೆ, ಇಲ್ಲ ಅಂದ್ರೂ ಓಕೆ. ಇನ್ನು ಅದಾದಮೇಲೆ ರಿಚಾ ಘೋಷ್ ಅವರು 51 ರನ್ನು 29 ಬಾಲ್ಸ್. ಆಮೇಲೆ ವೇರಮ್ ಬಂದರು, ಅವ್ರು 12 ರನ್ ಹೊಡೆದ್ರು, 6 ಬಾಲ್ಸು. ಇನ್ನು ಮ್ಯಾಚ್ ಎಂಡಿಗೆ ಬರೋದಾದರೆ ಆಗಿರೋದು ಒಂದು, ಅಂದರೆ ಲೈಕ್ 1 ಬಾಲ್ 2 ರನ್ ಬೇಕಾಗಿತ್ತು. ರಿಚಾ ಘೋಷ್ ಅವ್ರು ಬ್ಯಾಟ್ ಅಂದರೆ ಟಚ್ ಹೊಡೆದ್ರು ಅವರು, ಬಟ್ ಅದು ಡೈರೆಕ್ಟ್ ಶಿಫಾಲಿ ವರ್ಮ ಆಯಿತು. ನನಗೆ ಒಂದು ಅರ್ಥ ಆಗ್ತಾಯಿಲ್ಲ, ಏನಪ್ಪ ಅಂದರೆ ಬ್ಯಾಟಿಗೆ ಬಾಲ್ ತಗಲಿದ ತಕ್ಷಣ ನೀವು ಓಡಬೇಕು. ಆ್ಯಕ್ಚುಲಿ 1 ಬಾಲಿಗೆ 2 ರನ್ ಇದೆ, ಬ್ಯಾಟ್ ಟಚ್ ಆದ ತಕ್ಷಣ ಟಕ್ ಅಂತ ಓಡಬೇಕು. ಅದನ್ನೆಲ್ಲ ಬಿಟ್ಟು ಫಸ್ಟ್ ಬಾಲ್ ಎಲ್ಲಿ ಹೋಗಿದೆ ಅಂತ ನೋಡ್ತಿದ್ದಾರೆ ರಿಚಾ ಅವರು, ಆಮೇಲೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಸೆನ್ಸ್ ಆಫ್ ಹ್ಯೂಮರ್ ಇವ್ರದ್ದು ಎಷ್ಟು ಕರೆಕ್ಟಾಗಿದೆ ನೋಡಿ. ಶಫಾಲಿ ಅವ್ರು ಮಾತ್ರ ಬಾಲ್ ಹೋದ ತಕ್ಷಣ ಅವರು ಡೈರೆಕ್ಟಾಗಿ ಥ್ರೋ ಮಾಡಿದ್ದು ಬಾಲರ್ ಎಂಡಲ್ಲಿ ಜೊನಾಸನ್ ಅವ್ರಿಗೆ. ಜೊನಾಸನ್ ಅವ್ರು ಟಕ್ ಅಂತ ಬಾಲ್ ಹಿಡಿದು ಸ್ಟಂಪ್ ಎಗಿಸ್ಬಿಟ್ರು. ಆ ಕಡೆ ಐ ಫೆಲ್ಟ್ ವೆರಿ ಬ್ಯಾಡ್ ಫಾರ್ ಶ್ರೇಯಾಂಕ ಪಾಟೀಲ್. ಅವ್ರು 1 ರನ್ ಓಡಿ ಕಂಪ್ಲೀಟ್ ಮಾಡಿ 2ನೇ ರನ್ ಆಲ್ಮೋಸ್ಟ್ ಬರ್ತಾಯಿದ್ರು. ರಿಚಾ ಘೋಷ್ ಅವರು 1 ರನ್ನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಅಲ್ಲೇ ರನ್ ಔಟು. ಆ ಕಡೆ ಅವರು ಮತ್ತೆ 2ನೇ ರನ್ ಬಂದು ವಾಪಸ್ ಹೋಗಿ ಡೈವ್ ಮಾಡಿದಾಗ ಕ್ರೀಸಲ್ಲಿ ಯಾವಾಗ ಅವರು ರನ್ಔಟ್ ಅಂತ ಗೊತ್ತಾಗಿ ಡಿ ಸಿ ಸೆಲೆಬ್ರೇಟ್ ಮಾಡೋಕ್ಕಾದ್ರೆ ಶ್ರೇಯಾಂಕ ಪಾಟೀಲ್ ಸ್ಟಾರ್ಟೆಡ್ ಟ್ರೈಂಗ್. ಅಲ್ಲೇ ಬಿದ್ದಲ್ಲೇ ಸ್ಟ್ರೈಕರ್ ಎಂಡಲ್ಲಿ ಡೈವ್ ಹೊಡೆದಿರಲ್ಲ, ಅಲ್ಲೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಶ್ರೇಯಾಂಕ ಪಾಟೀಲ್ ಅವರು. ಕೇಳ್ತಾಯಿದ್ರು ನನಗೆ ಎಲ್ಲರೂ, ಏನಕ್ಕಪ್ಪ RCB ಸಪೋರ್ಟ್ ಮಾಡ್ತೀಯ ಅಂತ. ನಾನು ಹೇಳ್ತಿದ್ದೆ ಅವರು ಬೆಂಗಳೂರನ್ನು ರಿಪ್ರೆಸೆಂಟ್ ಮಾಡ್ತಾರೆ, ನಂಗೆ RCB ಅಂದರೆ ಇಷ್ಟ ಮೊದಲಿಂದನೂ ಅಂತ ಸ್ಟಾರ್ಟಿಂಗ್ ಸೀಸನ್ನ ಹೇಳ್ತಾಯಿದ್ದೆ, ಮೆನ್ಸನ್ನು ಹಿಡ್ಕೊಂಡು. ನಾನು ಅವ್ರಿಗೆ ಕೇಳ್ತಾಯಿದ್ದೆ, ಏನಕ್ಕೆ RCB ಸಪೋರ್ಟ್ ಮಾಡಲ್ಲ ನೀವು ಅಂತ. ಅದರಲ್ಲಿ ಅವ್ರು ನನಗೆ ಹೇಳ್ತಾಯಿದ್ರು, ಕರ್ನಾಟಕದವ್ರು ಯಾರೂ ಇಲ್ಲ ಅಂಥೇಳಿ. ನಾನು ಅವ್ರು ಕೇಳ್ತಾಯಿದ್ದೆ, CSK ಯಾರು ನಿಮ್ಮ ಅಪ್ಪ ಇದ್ದಾನ ಅಂತ, ಮುಂಬೈ ಇಂಡಿಯನ್ಸ್ಗೆ ನಿಮ್ಮ ತಾತ ಇದ್ದಾನ ಸಪೋರ್ಟ್ ಮಾಡೋಕ್ಕೆ. ಹಾಗೆಲ್ಲ ಕೇಳಿದ್ಮೇಲೆ ಅವ್ರು ಹೋಗ್ಬಿಡ್ತಿದ್ರು ಸುಮ್ಮನೆ. ಇವತ್ತು ಹೇಳ್ತೀನಿ ನೋಡಿ, ಟ್ರೂ RCB ಫ್ಯಾನ್, ಒನ್ ಆ್ಯಂಡ್ ಓನ್ಲಿ ಶ್ರೇಯಾಂಕ ಪಾಟೀಲ್. ಕನ್ನಡದವರು ನೋಡಿ. ನಾನು ಬಾಲಿಂಗ್ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳೋಕೆ ಹೋಗಲಿಲ್ಲ. 4 ಓವರ್ ಹಾಕಿ 26 ರನ್ ಕೊಟ್ಟಿದ್ದಾರೆ ಅವರು. 4 ವಿಕೆಟು. ಏನು 10 ವಿಕೆಟ್ ಇವರೇ ತೆಗಿಬೇಕಾ ಶ್ರೇಯಾಂಕ ಪಾಟೀಲ್ ಅವರು? ಒಬ್ಬರೇ ಎಷ್ಟು ಮಾಡೋಕ್ಕಾಗತ್ತೆ? ಇರೋದೇ 4 ಓವರು, ಅದರಲ್ಲಿ 26 ರನ್ ಕೊಟ್ಟು 4 ವಿಕೆಟ್ ತೊಗೊಂಡಿದ್ದಾರೆ. ಪಂಟರು ಇದ್ದಾರೆ, ಬರ್ತಾರೆ ಇವಾಗ ಕಂಪ್ಯೂಟರ್ನಲ್ಲಿ. 4 ವಿಕೆಟ್ ತೊಗೊಂಡಿದಾರಲ್ಲ ಬೈ, ಇನ್ನೊಂದು 6 ತೊಗೊಂಡ್ಬಿಟ್ಟಿದ್ರೆ ಮ್ಯಾಚ್ ಇದಾಗಿಬಿಡ್ತಿತ್ತೇನೋ ಅಂತೇಳಿ. ಅಂಥವ್ರು ಇದ್ದಾರೆ ಕಮೆಂಟ್ ಬಾಕ್ಸಲ್ಲಿ ಕೇಳೋರು. ಏನಿಲ್ಲ, ಅದೇ ಟ್ರೂ RCB ಅದು ಪ್ಲೇಯರ್ನ ಶ್ರೇಯಾಂಕ ಪಾಟೀಲ್. ಏನಕ್ಕಂದರೆ ಅವರು ಅಲ್ಲೇ ಎಮೋಷನ್ಸ್ ಗೊತ್ತಾಗ್ಬಿಡುತ್ತೆ. ಅವ್ರು ಅಲ್ಲಿ ಡೈವ್ ಯಾವಾಗ ಹೋಗಿದ್ರು ಅವ್ರು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಬಿಕಾಸ್ ಎಕ್ಸ್ಟ್ರೀಮ್ಲಿ ಬಾಲ್ ವೆಲ್. 26 ರನ್ 4 ವಿಕೆಟ್ ಕಮ್ಮಿ ಅನ್ನಲ್ಲ. ಅಷ್ಟು ಚೆನ್ನಾಗಿ ಆಡಿಬಿಟ್ಟು ಬ್ಯಾಟಿಂಗಲ್ಲಿ ಬಂದಾಗ ಮ್ಯಾಚ್ ಕೈಯಲ್ಲಿದ್ದು. ರಿಚಾ ಘೋಷ್ ಅವ್ರಿಗೆ ಏನು ಫಿಟ್ನೆಸ್ ಏನಿದೆ ನಿಮ್ಮದು? ಬರೀ 6 ಬೌಂಡ್ರೀಸಿಂದ ಮ್ಯಾಚ್ ವಿನ್ ಮಾಡೋಕ್ಕಾಗಲ್ಲ ರಿಚಾ ಘೋಷ್ ಅವರೇ. ಓಡಬೇಕು, ಒನ್ ರನ್ನ ಡಬಲ್ ಕನ್ವರ್ಟ್ ಮಾಡಬೇಕು. ನೀವು 1 ರನ್ನೇ ಓಡೋಕ್ಕಾಗ್ತಾಯಿಲ್ಲ ನಿಮಗೆ, 2 ರನ್ ದೂರಿನ ಮಾತು. ಫಿಟ್ನೆಸ್ ಅನ್ನೋಕ್ಕಿಂತ ಅವ್ರು ಬಾಲ್ ಹೊಡೆದ ತಕ್ಷಣ ಏನಕ್ಕೆ ನಿಂತರು ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಿಲ್ಲೋ ಅವಶ್ಯಕತೆನೇ ಇರಲಿ. ಬ್ಯಾಟ್ ಬಾಲ್ ತಗಲಿದ ತಕ್ಷಣ ಟಕ್ಕಂತ ಓಡಬೇಕಾಗಿತ್ತು ಅವರು. 1 ರನ್ ಅದು ಕಂಪ್ಲೀಟಾಗಿ ಅಟ್ಲೀಸ್ಟ್ ಸೂಪರ್ ಓವರ್ ಬಂದಿರೋದು. ಶ್ರೇಯಾಂಕ ಪಾಟೀಲ್ 2ನೇ ರನ್ಗೆ ಬರ್ತಾ ಇದ್ದಾರೆ, ನೀವು ಇನ್ನೂ 1ನೇ ರನ್ನೇ ಕಂಪ್ಲೀಟ್ ಮಾಡಿಲ್ಲ. ಈ ರೀತಿ ಮಾಡಿದ್ರೆ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಗೆಲ್ಲೋ ಮ್ಯಾಚಸ್ಸನ್ನು ನೀವು ಈ ರೀತಿ ಸೋತ್ರೆ ಹೆಂಗೆ ಅಂತ. ಎಲ್ಲ ಬಾಲು 6, 4 ಹೊಡೆದು ಮ್ಯಾಚ್ ವಿನ್ ಮಾಡೋಕ್ಕಾಗಲ್ಲ. ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಇವರು. ಲಾಸ್ಟ್ ಸೆಕೆಂಡ್ ಬಾಲ್ 6 ಹೊಡೆದಿದ್ದಾರೆ ಅಂದರೆ ಬಾಲರ್ ಪ್ರೆಷರಲ್ಲಿ ಇರಬೇಕು, ಬ್ಯಾಟ್ಸ್ಮನ್ ಅಲ್ಲ. ನೀವು ಪ್ರೆಷರಲ್ಲಿ ಇದ್ರಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನೀವು 1 ರನ್ ಓಡ್ಬೋದಾಗಿತ್ತು ಈಸಿಯಾಗಿ. ನೋಡೋಣ, ಇನ್ನೇನಿಲ್ಲ. DC ಅವರು ಟಾಪಲ್ಲಿ ಹೋಗಿದ್ದಾರೆ. MI ಸೆಕೆಂಡ್ ಪೊಸಿಷನ್ನು, 3rd RCB ಇದೆ. ಇನ್ನು ನೆಕ್ಸ್ಟ್ RCB ಮ್ಯಾಚ್ ಬಂದುಬಿಟ್ಟು ಟ್ಯೂಸ್ಡೇ ಇರೋದು, ಮಂಗಳವಾರ. ಆವತ್ತು MI ಜೊತೆ ಗೆದ್ದರೆ ಇವರು 2ನೇ ಪೊಸಿಷನ್ನು ಮತ್ತು 3ನೇ ಪೊಸಿಷನ್ನಲ್ಲಿ, ಅಂದರೆ ಅವ್ರ ನಡುವೆ ಮ್ಯಾಚ್ ಆಗುತ್ತೆ. ಅದು RCB ಇದು DCನಾಗಿರ್ಬೋದು ಅಥವಾ MI. ಒಂದು ವೇಳೆ ನಾವು ಮ್ಯಾಚ್ ಸೋತು UP ವಾರಿಯರ್ಸ್ ಏನಾದರೂ ಗುಜರಾತ್ ಜಾಯಿಂಟ್ಸ್ ಮೇಲೆ ಮ್ಯಾಚ್ ಗೆದ್ದರೆ UP ವಾರಿಯರ್ಸ್ ಅವ್ರು ಕ್ವಾಲಿಫೈ ಆಗ್ತಾರೆ. 4 ಗೆದ್ದಂಗೆ ಆಗುತ್ತೆ, ಅವ್ರು ಹೋಗ್ತಾರೆ ಮೇಲ್ಗಡೆ. ನಾವು ಇವಾಗ 3 ಗೆದ್ದಿದ್ದೀವಿ, ಇನ್ನೊಂದು ಗೆಲ್ಲೇಬೇಕು ಯಾವುದೇ ಪರಿಸ್ಥಿತಿಯಲ್ಲಿ. ಟ್ಯೂಸ್ಡೇ ಮ್ಯಾಚಲ್ಲಿ ಗೆದ್ದರೆ ನಾವು ಒಳಗಡೆ ಹೋಗ್ತೀವಿ. ನಾವು ಗೆದ್ದು ಅವರು ಗೆದ್ದರು ಅಂದರೆ ನಾವು ರನ್ ರೇಟ್ ಮೇಲೆ ಆರಾಮಾಗಿ ಹೋಗ್ತೀವಿ. ಬಟ್
ಅದೇ ಹೇಳ್ತಲ್ಲ, ಗೆಲ್ಲು ಲಕ್ಷಣಗಳು ಇವರಲ್ಲಿ ಅಂದರೆ ನನಗೆ ಬೈಬೇಕಂತ ಏನು ಆಸೆ ಇಲ್ಲ, ಬೈಯೋಕ್ಕೆ ಮನಸ್ಸು ಬರಲ್ಲ. ಎಲಿಸಾ ಪೆರಿ, ವೇರ್ಹಮ್ ಮತ್ತು ಸೋಫಿ ಡಿವೈನ್ ಇವರೆಲ್ಲ ಫೇಸಸ್ ನೋಡಿದ್ಮೇಲೆ ನನಗೆ ಅಯ್ಯೋ ಅನಿಸುತ್ತೆ ಒಂದೊಂದು ಸಲ. ಬಟ್ ಪರ್ಫಾರ್ಮೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಪರ್ಫಾರ್ಮೆನ್ಸೇ ನೀವು ಕೊಡಲಿಲ್ಲ ಅಂದರೆ ಹೆಂಗೆ ಇದು ಮಾಡೋಕ್ಕಾಗುತ್ತೆ? ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಸ್ಮೃತಿ ಮಂದನ ಅವರು ಕೊಡ್ತಾಯಿಲ್ಲ. ಟಾಪ್ ಆರ್ಡ್ರಲ್ಲಿ ಇನ್ನೂ ಕನ್ಫ್ಯೂಷನಲ್ಲಿದ್ದಾರೆ ಓಪನರ್ಸ್ ಯಾರನ್ನು ಬಿಡಬೇಕು ಅಂತೇಳಿ. ನೋಡೋಣ ಏನಾಗುತ್ತೆ ಅಂತ. ಐ ಹೋಪ್ ಟ್ಯೂಸ್ಡೇ ಮ್ಯಾಚ್ ವಿನ್ ಆಗಲಿ, ನೋಡೋಣ. ಸೊ ವಿಡಿಯೋ ಲೈಕ್ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬೇರೆಯವರಿಗೆ ಶೇರ್ ಮಾಡಿ ಈ ವಿಡಿಯೋನ ನಿಮಗೆ ಲೈಕ್ ಆದಲ್ಲಿ, RCB ಫ್ಯಾನ್ ಆಗಿದ್ದರೆ. ಅಷ್ಟೇ, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭರಾತ್ರಿ.